ಹರಿ ಓಂ. ನಾವು ಉಪನಿಷತ್ ಶಬ್ದದ ಅರ್ಥ, 10 ಉಪನಿಷತ್ತುಗಳ ಹೆಸರು ಮತ್ತು ಆ 10 ಉಪನಿಷತ್ತುಗಳ ಹೆಸರನ್ನು ನೆನಪಿಟ್ಕೊಳ್ಳಕ್ಕೆ ಇರುವಂಥ ಶ್ಲೋಕ ಇವೆಲ್ಲವನ್ನು ಈ ಹಿಂದಿನ ಭಾಗದಲ್ಲಿ ಗಮನಿಸಿದ್ದೇವೆ. ಈಗ ಈ 10 ಉಪನಿಷತ್ತುಗಳು ಯಾವ ವೇದದ ಭಾಗವಾಗಿದೆ ಅಂತ ತಿಳಿದುಕೊಳ್ಳೋಣ. ವೇದಗಳು ಒಟ್ಟು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಐತರೇಯ ಉಪನಿಷತ್ತು ಋಗ್ವೇದದ ಭಾಗವಾಗಿದೆ. ಈಶಾವಾಸ್ಯ ಉಪನಿಷತ್ತು, ಕಠೋಪನಿಷತ್ತು, ತೈತ್ತಿರೀಯ ಉಪನಿಷತ್ತು ಹಾಗೂ ಬೃಹದಾರಣ್ಯಕ ಉಪನಿಷತ್ತು ಇದು ಯಜುರ್ವೇದದ ಭಾಗವಾಗಿದೆ. ಕೇನೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು ಇದು ಸಾಮವೇದದ ಭಾಗವಾಗಿದೆ. ಪ್ರಶ್ನ ಉಪನಿಷತ್ತು, ಮುಂಡಕ ಉಪನಿಷತ್ತು ಮತ್ತು ಮಾಂಡೂಕ್ಯ ಉಪನಿಷತ್ತು ಇದು ಅಥರ್ವವೇದದ ಭಾಗವಾಗಿದೆ. ಈ ರೀತಿಯಾಗಿ ಈ 10 ಉಪನಿಷತ್ತುಗಳು ಈ 4 ವೇದದ ಭಾಗಗಳಾಗಿವೆ. ಈಗ ನಾವು ಒಂದೊಂದು ಉಪನಿಷತ್ತುಗಳ ಕಿಂಚಿತ್ ಪರಿಚಯ ಮಾಡಿಕೊಳ್ಳೋಣ. ಐತರೇಯ ಉಪನಿಷತ್ತು. ಈ ಐತರೇಯ ಉಪನಿಷತ್ತು ಋಗ್ವೇದದ ಐತರೇಯ ಬ್ರಾಹ್ಮಣದ ಒಂದು ಭಾಗವಾಗಿದೆ. ಆತ್ಮನ ಸ್ವರೂಪ, ಸನ್ಯಾಸ ಹೀಗೆ ಅನೇಕ ವಿಚಾರವನ್ನು ಈ ಉಪನಿಷತ್ತು ತಿಳಿಸುತ್ತದೆ. ನಾವೆಲ್ಲ ಪ್ರಜ್ಞಾನಂ ಬ್ರಹ್ಮ ಎಂಬ ವಾಕ್ಯ ಕೇಳಿರಬಹುದು. ಆ ವಾಕ್ಯ ಈ ಉಪನಿಷತ್ತಿನ ಭಾಗವಾಗಿದೆ. ಮತ್ತೆ ವೈರಾಗ್ಯ ಉದಯಿಸಿದ ದಿನವೇ ಆತ್ಮ ಸಾಕ್ಷಾತ್ಕಾರಕ್ಕೆ ಹೊರಡಬೇಕು ಎಂದು ಈ ಉಪನಿಷತ್ತು ತಿಳಿಸುತ್ತದೆ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಗೃಹಾದ್ವಾ ವನಾದ್ವಾ. ಈಗ ಯಜುರ್ವೇದದ ಉಪನಿಷತ್ತುಗಳನ್ನು ನೋಡುವುದಾದರೆ ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದದ ಭಾಗವಾಗಿದೆ. ಈ ಉಪನಿಷತ್ತಿನ ಮೊದಲ ಮಂತ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ಅಂತ ಶುರುವಾಗ್ತದೆ. ಈ ಉಪನಿಷತ್ತು ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಭಗವಂತನಿಂದ ಆವರಿಸಲ್ಪಟ್ಟಿದೆ. ಮತ್ತೆ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಎಂಬ ಮಂತ್ರವು ಕಾಯಕವನ್ನು ಮಾಡಿ ಜೀವನವನ್ನು ಸಾಗಿಸು ಅಂತ ಹೇಳ್ತದೆ. ಹಾಗೂ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ಎನ್ನುವ ಮಂತ್ರವು ಅಗ್ನಿದೇವ ನಮ್ಮನ್ನು ಉತ್ತಮ ದಾರಿಯಲ್ಲಿ ಮುನ್ನಡೆಸು ಎಂದು ಹೇಳುತ್ತದೆ. ಹೀಗೆ ವಿಶೇಷವಾದ ಅಂಶಗಳನ್ನು ನಮಗೆ ಈ ಉಪನಿಷತ್ತು ಬೋಧಿಸುತ್ತದೆ. ಕಠೋಪನಿಷತ್ತು ಇದು ಯಜುರ್ವೇದದ ಪ್ರಮುಖ ಉಪನಿಷತ್ತು. ಇದು ಕೃಷ್ಣ ಯಜುರ್ವೇದದ ಕಾಠಕ ಭಾಗದಲ್ಲಿದೆ. ಇದರಲ್ಲಿ ಯಮನಚಿಕೇತರ ಸಂವಾದ ಇದೆ. ತಂದೆಯ ಮಾತಿನಿಂದ ನಚಿಕೇತನು ಯಮನಲ್ಲಿ ಹೋಗಿ ಅಲ್ಲಿ ಯಮನೊಡನೆ ಸಂವಾದ ನಡೆಸಿ ಆತ್ಮಜ್ಞಾನವನ್ನು ಪಡೆಯುವ ವಿಚಾರ ಈ ಉಪನಿಷತ್ತಿನಲ್ಲಿ ಇದೆ. ಇಲ್ಲಿ ಯಮನು ನಚಿಕೇತನಿಗೆ ಭೋಗವಿಲಾಸದ ಅನೇಕ ಆಸೆಗಳನ್ನು ತೋರಿಸಿ ಅದನ್ನು ನೀಡಲು ಮುಂದಾದಾಗ ನಚಿಕೇತನು ಇವೆಲ್ಲ ಭೋಗಭಾಗಗಳು ಅನಿತ್ಯ, ನಿತ್ಯವಾದ ಆತ್ಮಜ್ಞಾನವನ್ನು ಬೋಧಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಹೀಗೆ ಅನೇಕ ಆಸಕ್ತಿದಾಯಕ ವಿಚಾರಗಳು ಈ ಉಪನಿಷತ್ತಿನಲ್ಲಿ ನಮಗೆ ಸಿಗುತ್ತದೆ. ಈ ಉಪನಿಷತ್ತಿನಲ್ಲಿ ನಮ್ಮ ದೇಹವನ್ನು ರಥದಂತೆ ವಿಮರ್ಶಿಸಲಾಗಿದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ಆತ್ಮ ರಥದ ಯಜಮಾನ, ಶರೀರವೇ ರಥ. ನಮ್ಮಲ್ಲಿರುವ ಬುದ್ಧಿಶಕ್ತಿ ರಥವನ್ನು ನಡೆಸುವ ಸಾರಥಿ. ನಮ್ಮ ಮನಸ್ಸು ರಥದ ಕುದುರೆಗಳಿಗಿರುವ ಕಡಿವಾಣದಂತೆ. ಹೀಗೆ ಮುಂದಿನ ಮಂತ್ರದಲ್ಲಿ ಈ ನಮ್ಮ ಇಂದ್ರಿಯಗಳು ರಥದ ಕುದುರೆ ಇದ್ದಂತೆ. ಕುದುರೆ ಹೇಗೆ ಮುಂದಿನ ದಾರಿ ನೋಡಿ ನಡೆಯುತ್ತದೆ, ಹಾಗೆ ನಮ್ಮ ಇಂದ್ರಿಯಗಳು ಸುತ್ತಮುತ್ತಲಿನ ವಿಚಾರವನ್ನು ಗ್ರಹಿಸುತ್ತದೆ ಎಂದು ವಿಮರ್ಶಿಸಲಾಗಿದೆ. ಮತ್ತೊಂದು ಮುಖ್ಯವಾದ ಮಂತ್ರ
ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ. ಏಳಿ ಎದ್ದೇಳಿ ಶ್ರೇಷ್ಠ ಜ್ಞಾನಿಗಳಿಂದ ಜ್ಞಾನವನ್ನು ಪಡೆಯಿರಿ ಅಂತ ಈ ಮಂತ್ರ ತಿಳಿಸುತ್ತದೆ. ಈ ರೀತಿಯಾದ ಅನೇಕ ಮಂತ್ರಗಳು, ಅನೇಕ ವಿಮರ್ಶೆಗಳು ಈ ಉಪನಿಷತ್ತಿನಲ್ಲಿ ನಮಗೆ ಸಿಗುತ್ತದೆ. ಉಳಿದ ಉಪನಿಷತ್ತುಗಳ ಪರಿಚಯ ಮುಂದಿನ ಭಾಗದಲ್ಲಿ. ಹರಿ ಓಂ ತತ್ಸತ್.